ಗಾಡಿ ಟಾಪ್ ಹೊಡಿಯೋಕ್ಕೆ ರೆಡಿ ಆಗ್ತೈತಿ. ಮತ್ತು ಟಾಪ್ ಹೊಡಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಶುಕ್ರವಾರ ಕೊಡ್ತಾರಂತ. ಶುಕ್ರವಾರ ನೈಟ್ 8 ಗಂಟೆಗೆ ನೋಡ್ರಿ. ಲೈಟಪ್ಪ, ಕಷ್ಟಪಟ್ಟು ತೊಗೊಂಡಿರೋ ಗಾಡಿ ಏನಿಲ್ಲ. ಕೃಷ್ಣ ಇದಕ್ಕೆ ಮುಂಚೆ ಒಂದು ಲಾಗ್ ಬಿಟ್ಟಿದ್ದ. ಲಾಗಲ್ಲಿ ನಂಗೆ ಆಗಿರೋ ಪರಿಸ್ಥಿತಿಯಿಂದ ಹಿಡಿದ್ರೆ ತಲೆಗೆ 2 ದಿನ ಅದೇ ಕೂತ್ಕೊಂಡ್ಬಿಟ್ಟಿತ್ತು. ಎಲ್ಲ ಕ್ಲಿಯರ್ ಆಗಿಲ್ಲ, ಇನ್ನೂ ಆಗ್ಬೋದು. ಏನೇನಾಯಿತು, ಹೆಂಗೆ ಮೋಸ ಹೋದಿವಿ ಪಾಪ. ಅಂಕಲು ನಾವು 23,000 ರೂಪಾಯಿ ಅಂದರೆ ಸುಮ್ಮನೆ ಅಲ್ಲ. ಬೆಳಗಿಂದ ಸಂಜೆ ಗಂಟೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿವ್ಯಶಂಕರ್ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪುರ ನಿನ್ನನ್ನೇ. ತಮ್ಮೇಲೆ ನೋಡ್ದಂಗೆ ಇವತ್ತೇನೇನು ಕೆಲಸ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ನೋಡ್ರಿ. ಹಾಯ್ ನೋಡ್ರಿ, ನಮ್ಮ ಮಾವನ ಮಗ ಇಲ್ಲಿ ಕರ್ಕೊಂಬಂದು ಬಿರಿಯಾನಿ ತಿನ್ಬೇಕಂತ ಗುರುಮಿಟ್ಕಲ್ದಲ್ಲಿ. ಅನಿಲು ಅನಿಲು ಏನು ಆರ್ಡ್ರ್ ಮಾಡೋಕ್ಕಂತೆ? ಬಿರಿಯಾನಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ? ಚಿಕನ್ 1, ಮಟನ್ 2. ಚಿಕನ್ 1, ಮಟನ್ 2. ಚಿಕನ್ ಯಾರಿಗೆ, ಮಟನ್ ಯಾರಿಗೆ? ಚಿಕನ್ ನಿನ್ಗೆ, ಮಟನ್ ನಮ್ಮಿಬ್ಬರಿಗೆ. ವಾವ್ ಸೂಪರ್ ನೋಡ್ರಿ. ಮಗ ಎಲ್ಲ ನಮ್ಮ ಮಾವನ ರೊಕ್ಕ ಜಗ್ಗಿಟ್ಟನಪ್ಪ. ಬಂದಾಗಿಂದ ನಮ್ಮ ಖರ್ಚೆಲ್ಲ ಅವನೇ ನೋಡ್ಕೊಳ್ಳೋಣ. ನಾನು ಹತ್ರ 10 ರೂಪಾಯಿ ಖರ್ಚು ಮಾಡಿಲ್ಲ. ಅಲ್ಲಿಂದ ಬಂದಾಗಿಂದ ನಮ್ಮ ಖರ್ಚೆಲ್ಲ ಅವನೇ ನೋಡ್ತಾವೆ ನೋಡ್ರಿ. ಮೆನು ನೋಡ್ರಿ. ಫೈನಲ್ ಆಗಿ ಬಿರಿಯಾನಿ ಬಂತು. ಬಂತೀವಿ, ಸಕ್ಕತ್ತಾಗುತ್ತೆ ಟೇಸ್ಟ್ ಮಾತ್ರ. ನಾವು ಆರ್ಡ್ರ್ ಮಾಡಿದ್ದು ಫ್ಯಾಮಿಲಿ ಪ್ಯಾಕು 3 ಜನಕ್ಕೆ. ತಿನ್ಬೇಕಾದ್ರೆ ಅರ್ಧಂಬರ್ಧ ಊಟ ಆಗ್ಬಾರ್ದು, ಅದಕ್ಕೋಸ್ಕರ. ಏನಂಗಲ್ಲ, ಚೆನ್ನಾಗದ, ಸೂಪರ್ ಆಗೈತೆ. ನಾವು ಯಾವಾಗಲೂ ಇಲ್ಲಿಗೆ ಬರೋದು. ಸೊ ಇವತ್ತು ನೈಟ್ ಡ್ಯೂಟಿ ಮಾಡೋಕೆ ಕುಂತೀವಿ. ನಮ್ಮದು ಕೆಲಸ ಮಾಮೂಲಿ ಯಾವತ್ತು ತೋರಿಸಿರೋ ಲಾಗಲ್ಲಿದ್ದಂಗೆ. ಇವತ್ತು ಬೇರೆ, ಯಾವತ್ತು ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ವಲ್ಲ, ಇವತ್ತು ಬೇರೆ ಕೆಲಸ ಐತಿ. ಏನು ಕೆಲಸ ಅಂತ ತೋರಿಸ್ತೀನಿ ಬರ್ರಿ. ನಾನು ತೊಗೊಂಬಂದು ಅಂದರೆ ಕಾಂಕ್ರೀಟ್ ರೋಡ್ ಇರುತ್ತಲ್ಲ, ಕಿತ್ತೋಗಿರೋ ರೋಡನ್ನ, ಅದನ್ನು ನೀಟಾಗಿ ಕೆತ್ಬಿಟ್ಟು ಮತ್ತೆ ಹೊಸ ರೋಡ್ ಹಾಕ್ತವ್ರೆ. ಅದನ್ನು ತೋರಿಸ್ತೀನಿ ಬರ್ರಿ ಹೆಂಗೆ ಹಾಕ್ತವ್ರೆ ಅಂದ್ಬಿಟ್ಟು. ಈಗ ಇರೋದಪ್ಪ ಅಂದರೆ ಇದು ಯಾವ್ದು ರೂಟು, ಇದು ಯಾವುದೈತೆಪ್ಪ ಏರಿಯಾ ನಮಗೂ ಗೊತ್ತಾಗಲ್ಲ ಅಷ್ಟೊಂದು. ಕರ್ಕೊಂಬಂದವ್ರೆ ನೈಟ್ ಎಲ್ಲ ನಿದ್ದೆ ಇಲ್ಲ, ಬೆಳಗಿಂದ ಗಾಡಿ ಓಡಿಸಿ ಸುಸ್ತಾಗೈತಿ. ತೋರಿಸ್ತೀನಿ ಬರ್ರಿ ಹೆಂಗೆ ಕೆಲಸ ಮಾಡ್ತವ್ರೆ. ಎಷ್ಟು ಜನ ಹೆಣ್ಮಕ್ಳು ಅದಾರೆ ಕೆಲಸದವರು, ಲೇಬರ್ ಹೆಂಗವ್ರೆ, ಸೇಫ್ಟಿ ಹೆಂಗೆ ಮಾಡ್ತವ್ರೆ ಎಲ್ಲ ತೋರಿಸ್ತೀನಿ ಬರ್ರಿ. ನಾನಂತೂ ಲಾಗ್ ಮಾಡಿ ಭಾಳ ದಿನ ಆಯಿತು. ಊರಿಂದ ಬಂದಮೇಲೆ ಲಾಗು ಇಲ್ಲ. ಮತ್ತು ಎಷ್ಟೊಂದು 20 ದಿನ ಆಯಿತು ನಮ್ಮದು ಆ್ಯನಿವರ್ಸರಿ ಮುಗಿಯೋಕ್ಕೂ ಮುಂಚೆಯಿಂದ ಇವತ್ತಿನವರೆಗೂ ಒಂದು ವೀಡಿಯೋನೂ ಮಾಡಿಲ್ಲ. ಇನ್ನೂ ವೀಡಿಯೋ ಮಾಡಬೇಕು, ಟೈಮ್ ಸಿಗ್ತಾ ಏನಿಲ್ಲ. ಕೃಷ್ಣ ಇದಕ್ಕೆ ಮುಂಚೆ ಒಂದು ಲಾಗ್ ಬಿಟ್ಟಿದ್ದ. ಲಾಗಲ್ಲಿ ನಂಗೆ ಆಗಿರೋ ಪರಿಸ್ಥಿತಿಯಿಂದ ಹಿಡಿದ್ರೆ ತಲೆಗೆ 2 ದಿನ ಅದೇ ಕೂತ್ಕೊಂಡ್ಬಿಟ್ಟಿತ್ತು. ಎಲ್ಲ ಕ್ಲಿಯರ್ ಆಗಿಲ್ಲ, ಇನ್ನೂ ಆಗ್ಬೋದು ಅನಿಸುತ್ತಾ. ಯಾವನೋ ದುಡ್ಡು ತೊಗೊಂಡೋದೊಂದು ಸಿಕ್ಕರೆ ಒಂದು ಟೆನ್ಷನ್ ಇಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ. ಅವ್ನು ಸಿಗಬೇಕಷ್ಟೇ. ನೋಡಂಬರಿ, ಅದನ್ನು ಆಮೇಲೆ ಹೇಳ್ತೀನಿ ಇನ್ನೊಂದು ಚಿಕ್ಕ ವೀಡಿಯೋದಲ್ಲಿ ಏನೇನಾಯಿತು, ಹೆಂಗೆ ಮೋಸ ಹೋದಿವಿ ಪಾಪ. ಅಂಕಲು ನಾವು 23,000 ರೂಪಾಯಿ ಅಂದರೆ ಸುಮ್ಮನೆ ಅಲ್ಲ. ಬೆಳಗಿಂದ ಸಂಜೆ ಗಂಟೆ ದುಡಿದು ತಿಂಗ್ಳಿಗೆ 15,000 ರೂಪಾಯಿ ಕೆಲಸ ಮಾಡ್ಕೊಂಡು ನಾವಿದ್ರೆ 23,000 ರೂಪಾಯಿ ಎಷ್ಟು ಸುಲಭವಾಗಿ ಅವ್ನು ಹುಡ್ಕೊಂಡು ಹೋದ ಅಂದ್ರೆ ಅದೇನೋ ಮನಸ್ಸಿಗೆ ಒಂಥರ ನೋವು. ಕಳ್ಕೊಂಡವನು ಅಷ್ಟೇ, ಸೆಂಟ್ರಾಗಿರೋ ನಾನು ಅಷ್ಟೇ. ಅದಕ್ಕೆ ಯಾರೇ ಆದ್ರೂ ಅಮೌಂಟಿನ ವಿಚಾರದಲ್ಲೇ ಆಗಲಿ ಏನೇ ಆಗಲಿ ಸ್ವಲ್ಪ ಜಾಗೃತಿ. ಮೊದಲು ಏನಪ್ಪ ಅಂದರೆ ಮೊಬೈಲ್ ಅಕೌಂಟಿಂದ ಸ್ಕ್ಯಾಮ್ ಮಾಡ್ತಾಯಿದ್ರು. ಈಗೇನು ಡೈರೆಕ್ಟ್ ಬಂದು ಮುಖದ ಮೇಲೆ ಮಾಡೋ ಥರ ಇದ್ದಾರೆ. ನಂಬಿಕೆ, ಅವ್ರ ಮೇಲೆ ನಂಬಿಕೆ ಬರಬೇಕು, ಆ ಥರ ಸ್ಕ್ಯಾಮ್ ಮಾಡ್ತಾರೆ. ಒಟ್ಟು ಹುಷಾರು ಎಲ್ರೂ. ಬರ್ರಿ, ನಾವು ಕೆಲಸ ಏನೇನೈತೆ ಏನಿಲ್ಲ ಅಂತ ಎಲ್ಲ ತೋರಿಸ್ತೀನಿ ನೋಡ್ರಿ. ಎಲ್ಲ ಬ್ಯಾರಿಗೇಟ್ ಹಾಕ್ಕೊಂಡು ಆ ಕಡೆಯಿಂದ ರೋಡ್ ಹಾಕ್ಕೊಂಬರ್ತಾರೆ ತಾರನ್ನ. ಮತ್ತು ನೋಡ್ರಿ, ಇದೆಲ್ಲ ಆಯಿಲ್ ಥರ ಹೊಡಿತಾರಲ್ಲ ಕೆಳಗಡೆ, ಅದು ಮುಂದೆ ಸೇಫ್ಟಿ ಹಾಕ್ಕೊಂಡವ್ರೆ ಪೂರ. ಏನಂದ್ರೆ ಅರ್ಧ ರೋಡು ಈಗ ಟ್ರಾಫಿಕ್ಕಿಗೆ ತೊಂದರೆ ಆಗ್ಲಾರ್ದಂಗೆ ಅರ್ಧ ರೋಡ್ ಹಾಕ್ಕೊಂಡು ಅರ್ಧ ರೋಡ್ ಕೆತ್ಕೊಂಡು ಹೊಂಟ್ರ. ಇನ್ನು ಮುಂದೆ ಗಂಟೆ ಐತೆ, ತೋರಿಸ್ತಿದ್ದೆ ಪೂರ. ಎಷ್ಟು 20-23 ಜನ ಲೇಬರ್ಸ್ ಇದ್ದಾರೆ ಎಲ್ಲರೂ. ಹೆಣ್ಮಕ್ಳದ್ದೇನು ಕೆಲಸ ಅಂದ್ರೆ ಆ ರೋಡ್ ಸೈಡಲ್ಲಿ ಫುಟ್ಪಾತ್ ಮೇಲೆ ಕಸ ಇರುತ್ತಲ್ಲ, ಅದನ್ನೆಲ್ಲ ಕೆಳಗಡೆ ತಳ್ಕೊಂಡು ಬರ್ತಾರೆ. ಕೆಳಗಡೆ ಇದೆಲ್ಲ ಧೂಳು ಭಾಳ ಹೋಗ್ಬೇಕು ಅಂತಂದು ಕೆಳಗಡೆ ತಳ್ಕೊಂಬರ್ತಾರೆ, ರೋಡ್ ಕಿತ್ತೋಗ್ಬಾರ್ದು ಅಂತಂದು. ಅಲ್ಲಿ ಮುಂದೆ ಒಂದು ಗಾಡಿ ಐತೆ, ತೋರಿಸ್ತೀನಿ. ಇಲ್ಲಿ ಟ್ರ್ಯಾಕ್ಟರ್ ಐತಲ್ಲ, ಈ ಟ್ರ್ಯಾಕ್ಟ್ರಿಂದ ಏರ್ ಹೊಡಿತಾರೆ ಪೂರ ಕೆಳಗಡೆ ರೋಡ್ಗೆ. ಹೊಡ್ಕೊಂಡು ಹೋಗ್ತಾರೆ. ಇವ್ರು ಕಸ ಹೊಡ್ಕೊಂಡು ಬರ್ತಾರೆ ಸೈಡ್ಗೆ.
ಟೈಮು 12 ಗಂಟೆ ಆದ್ರೂ ಇನ್ನೂ ಆದರೂ ಫುಲ್ಲು ಟ್ರಾಫಿಕ್ ಅಪ್ಪ ಈ ರೂಟ್. ಎಲ್ಲಿ ಅಂದರೆ ಆಡುಗುಡಿ ಸಿಗ್ನಲ್ಲು, ಆಡುಗುಡಿ ಸಿಗ್ನಲ್ ಅಂತ ಈ ಸರ್ಕಲ್ಲು ನೋಡ್ರಿ ಎಷ್ಟು ಟ್ರಾಫಿಕ್ ಐತೆ ರಾತ್ರಿ 12 ಗಂಟೆ ಆದ್ರೂ ಫುಲ್ ರೋಡು. ನನಗೆ ಅನ್ಸೋ ಮಟ್ಟಿಗೆ ಆಗ್ಲತ್ತಲ್ಲೂ ಕಾಲಿರೋ ರೋಡು, ಆಗ್ಲತ್ತಲ್ಲಂತೂ ಇನ್ನೂ ಜಾಮ್ ಇರ್ಬೋದು, ಇವಾಗೂ ಇನ್ನೂ ಜಾಮು. ನಾನು ಫಸ್ಟ್ ಟೈಮ್ ಬಂದಿದ್ದೆ ಇಲ್ಲಿಗೆ. ನಾವು ಅಣ್ಣ ಬರೀ ಲೈಟ್ ಹಿಡ್ಕೊಂಡು ಓಡಾಡೋದು ಅಷ್ಟೇ ಕೆಲಸ. ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಲೈಟ್ ಹಿಡ್ಕೊಂಡು ತಿರ್ಗಿ ಆಡ್ಕೊಂಡಿರ್ಬೇಕು, ಸೇಫ್ಟಿ ನೋಡ್ಕೊಂಡು. ಇದ್ರ ಮೇಲೆ ತಾರ ಹಾಕೊಂಬರ್ತಾರೆ, ಆ ಕಡೆ ಕಾಣೋದೇ ಇಲ್ಲ, ಬರೀ ತಾರ. ಅಲ್ಲಿ ಹೊರಗಂತೂ ಹೋಗೋಕ್ಕಾಗಲ್ಲ, ಧೂಳು ಸಿಕ್ಕಾಪಟ್ಟೆ ಐತಿ. ಆರಾಮ್ ಶಿಸ್ತಾಗಿ ಇನ್ನೂ ಒಂದು ರೌಂಡು ಬರ್ತಾರೆ, ಇನ್ನೂ 2 ರೌಂಡ್ ನೀರಿಗೆ. ಆ ನೀರು ಖಾಲಿ ಆಯ್ತಂದ್ರೆ ಮತ್ತೊಂದು, ಆ ನೀರು ಖಾಲಿ ಆಯ್ತಂದ್ರೆ ಮತ್ತೊಂದು ನೋಡಿ ತುಂಬ್ಕೊಂಬರ್ಬೇಕು ಹೋಗ್ಬಿಟ್ಟು. ಅಮ್ಮ ಅಂದರೆ ಬೆಳಗಿನ ಜಾವ 5 ಗಂಟೆ 6 ಗಂಟೆವರೆಗೂ ಕೆಲಸ. ನಾನು ಒಂದು 2 ಅವರ್ 3 ಅವರ್ ರೆಸ್ಟ್ ಸಿಗುತ್ತಾ. ಬಟ್ ನಾನು ತೋರಿಸಿರೋ ಲೇಬರ್ ಅಂತೂ ಬೆಳಗಿಂದ ಸಂಜೆ ಗಂಟೆ ಗುಡಿಸ್ತಾನೇ ಇರಬೇಕು, ಲೈಟ್ ಹಾಕೊಂಡು ತಿರ್ಗ್ತಾನೇ ಇರಬೇಕು. ನೋಡೋ ಮತ್ತೆ ಎಚ್ಚರ ಆಯ್ತಪ್ಪ ಅಂದ್ರೆ ಮಿಕ್ಕಿದ ವೀಡಿಯೋ ಮಾಡ್ತೀನಿ, ಮತ್ತೆ ಬಂದು ಎಬ್ಬಿಸ್ತಾರೆ ಅವರು, ಆಮೇಲೆ ತೋರಿಸ್ತೀನಿ. ನಾನು ಹೆಂಗವ್ರು ನಮ್ಮ ಬಾಸ್ ಆಂಜನೇಯ ಸ್ವಾಮಿ ಮತ್ತು ರಾಮ ಇಬ್ಬರು ಅಲ್ಲಿ ಅವರು. ರಾತ್ರಿ ಮತ್ತೆ 1 ಗಂಟೆ ಆಗೈತಿ, ಮುಂದೆ ಕರೆದ್ರೆ ಹೋಗ್ತೀವಿ ಗಾಡಿಗೆ. ಮಡಿವಾಳ 100% ಇಲ್ಲ ಓದ್ತಾ ಇದ್ವಿ. ಎಷ್ಟು ನೀಟಾಗಿ ಎಳ್ಕೊಂಡು ಹೋಗ್ತೈತೆ ಅಂದರೆ ರೋಡ್ನ ಕಟ್ಟಾಗ್ತೈತೆ ಅನ್ನೋ ಥರನೇ ಗೊತ್ತಾಗಲ್ಲ. ಅದೆಲ್ಲ ಹೋಗೋದು ಪೂರ ಮಣ್ಣಲ್ಲಿ ಬೀಳೋದು. ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ 5:30 ಆಗೈತೆ ಬೆಳಗಿನ ಜಾವ. ಬಂದೀನಿ ಮನೆಗೆ ಹೋಗಿ ಶಿಸ್ತಾಗಿ ಫೋನ್ ಸ್ವಿಚ್ ಆಫ್ ಮಾಡೋದು, ಮಕ್ಕದು. ಮತ್ತು ಮುಂದೆ ಕಂಟಿನ್ಯೂ ಮಾಡ್ತೀನಿ ಇದೇ ಥರ. ಇವತ್ತೇನೇನು ಮಾಡ್ತೀವಿ ಅಂತ ಅದನ್ನು ವೀಡಿಯೋ ಮಾಡ್ತೀನಿ ಬರ್ರಿ. ಚಲೋ ಇವಾಗ ಎದ್ದಿಗೆಸಿ ಮೈ ತೊಗೊಂಡೆ. ಎಷ್ಟೋ 1 ಗಂಟೆ ಆಗೈತಿ ಮಧ್ಯಾಹ್ನ. ನೆನ್ನೆ ಬೆಳಗಿನ ಜಾವ ಬಂದು 5:30 ಆಗಿತ್ತು. 5:30 ಆಗಿತ್ತಲ್ಲ ಮಕ್ಕಂಡು 6 ಗಂಟೆ 7 ಗಂಟೆ ಮಕ್ಕಂಡು ಈಗ ಎದ್ದೀನಿ ಮೈ ತೊಗೊಂಡು. ನಮ್ಮ ಅಣ್ಣವ್ರು ಆಟೋ ತೊಗೋಬೇಕಂದ್ರೆ ಆಟೋ ತೊಗೊಕೊಂತೀವಿ ನೋಡ್ರಿಗ. ಈ ಆಟೋದಾಗ ಹೊಂಟೀವಿ. ನಮ್ಮ ಶಿವಕುಮಾರ್ ಡಿ ಬಾಸ್ ಅಭಿಮಾನಿ ಶಿವಕುಮಾರ್ ಅವನು ಆಟೋದಾಗ ಹೊಂಟಿವಿ ತೊಗೋಕ. ಬರೀ ತೋರಿಸ್ತೀನಿ ಆಟೋ ತೊಗೋದು. ಅಣ್ಣ ಆಟೋ ತೊಗೋಕ ರೊಕ್ಕ ಲೆಕ್ಕ ಹಾಕುಂತ ನಾಗವಾರ ಬಂದೀವಿ. ಜಲ್ಲಿ ಮಿಷಿನ್ ಹತ್ರ ಹೋಗಿದ್ವಿ, ಅಲ್ಲಿಂದ ಇಲ್ಲಿ ಕರ್ಕೊಂಬಂದರು ಆಟೋದು. ಒಂದು ಆಟೋ ಅದು ಮಾಡ್ತವ್ರು ನೋಡಿರಿ, ಟಾಪಲ್ಲಿ ಹಾಕಂತಂದು ಟಿಂಕರಿಂಗ್ ಅದೆಲ್ಲ ಇಲ್ಲೇ ತೊಗೋಕೆ ಬಂದಿದ್ವಿ. ಇವರು ಫುಲ್ಲು ಖುಷಿ ಆಗೈತೆ ಅಣ್ಣಗ ಆಟೋ ಬರುತ್ತೆ ಇವತ್ತು ಅಂತಂದು. ತಗೊಂಡ್ಮೇಲೆ ಹಂಗೆ ದುಡಿಬೇಕು. ಅವರು 6 ತಿಂಗಳಿಂದ ಹೇಳ್ತಿದ್ರು ತೊಗೋಬೇಕಂತಂದು. ಈಗ ತೊಗೋಕುಂತಾರ. ಬಂದೀವಿ ನೋಡಮ್ಮ, ಕೈಗೆ ಚಾರ್ಜಿ ಬರಲಿ ಮತ್ತು ಅದನ್ನು ತೋರಿಸ್ತೀವಿ. ಡೌನ್ ಪೇಮೆಂಟ್ 85,000 ಅಂತ ಹೇಳೋದು. ನೋಡೋಣ ಎಷ್ಟೆಷ್ಟಾಗುತ್ತೆ ಅಮೌಂಟ್ ಲೆಕ್ಕ ಹಾಕೋದ್ರಾಗೆ ಇದರಲ್ಲ. ಇಲ್ಲಿಗೆ ಗಾಡಿ ಬಂತು ಹೊರಕ. ಹಿಂಗೈತೆ ನೋಡ್ರಿ. ಇನ್ನು ಬರೀ ಚಾರ್ಜಿ ಮಾತ್ರ ಇದು. ಇದಕ್ಕೆ ಇನ್ನು ಈ ಥರ ಮಾಡಿಸ್ಬೇಕು. ಈ ಥರ ಮಾಡಿ ಮತ್ತು ಈ ಥರ ತಯಾರಾಗುತ್ತಾ ಚಾರ್ಜಿ. ಬರಲ್ಲ ಗಾಡಿ ಇದೆ. ಟಾಪ್ ಹೊಡಿಯೋಕ್ಕೆ ರೆಡಿ ಆಗ್ತೈತಿ. ಮತ್ತು ಟಾಪ್ ಹೊಡಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಶುಕ್ರವಾರ ಕೊಡ್ತಾರಂತ. ಶುಕ್ರವಾರ ನೈಟ್ 8 ಗಂಟೆಗೆ ನೋಡ್ರಿ. ಲೈಟಪ್ಪ ಕಷ್ಟಪಟ್ಟು ತೊಗೊಂಡಿರೋ ಗಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತು ಮತ್ತೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಮತ್ತು ಆಟೋ ರೆಡಿಯಾಗಿರೋದನ್ನು ತೊಗೋದನ್ನು ಅದೊಂದು ವಿಡಿಯೋ ಮಾಡ್ತೀನಿ, ತೊಗೊಂಬರೋದನ್ನು ನಾಳೆ.
ಶುಕ್ರವಾರ ಕೊಡ್ತೀನಿ ಅಂದಿದ್ರಲ್ಲ, ನಾಳೆ ಶುಕ್ರವಾರ ಕೊಡ್ತಾರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಬಾಯ್.